ಅನಂತ ಶರಣಾರ್ಥಿಗಳು. ವೀರಶೈವ ಧರ್ಮದ ಗೋತ್ರ ಪುರುಷನಾಗಿರ್ತಕ್ಕಂಥ ವೀರಭದ್ರ ಸ್ವಾಮಿಯ ವರ್ಧಂತಿ ಮಹೋತ್ಸವವನ್ನು ಇದೇ ಭಾದ್ರಪದ ಮಾಸದ ಪ್ರಥಮ ವಾರದಲ್ಲಿ ಬರ್ತಕ್ಕಂಥ ಮಂಗಳವಾರ ದಿನ ಸುಮಾರು ಕಾಲಾನುಕಾಲದಿಂದ ಅದನ್ನು ವರ್ಧಂತಿ ಮಹೋತ್ಸವ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಪ್ರತಿಯೊಬ್ಬ ವೀರಶೈವ ಲಿಂಗಾಯತ ಮನೆತನದ ಭಕ್ತರೇನದರಲ್ಲ, ಅವರಿಗೆಲ್ಲರಿಗೂ ಗೋತ್ರ ಪುರುಷನಲ್ಲದೆ ಕುಲದೇವನೂ ಕೂಡ ಹೌದು. ಅಂಥ ಗೋತ್ರ ಪುರುಷನ ಒಂದು ವರ್ಧಂತಿ ಮಹೋತ್ಸವವನ್ನು ಮನೆಯೊಳಗೆ ಮಾಡೋದಷ್ಟೇ ಅಲ್ಲದೆ ಸುಮಾರು 7 ವರ್ಷಗಳ ಹಿಂದಿನಿಂದ ಇಲ್ಲಿ ತನಕ ನಮ್ಮ ಕೇಂದ್ರ ಸ್ಥಾನವಾಗಿರ್ತಕ್ಕಂಥ ದೆಹಲಿ ಒಳಗೆ ನಮ್ಮ ಈ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರದೀಪ್ ಕಂಕಣವಾಡಿಯವರ ನೇತೃತ್ವದೊಳಗೆ ಸುಮಾರು 7 ವರ್ಷಗಳಿಂದ ಆ ದೆಹಲಿ ಮಟ್ಟದಲ್ಲಿ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ದೆಹಲಿ ಮಟ್ಟದೊಳಗೆ ಆಗುವಂಥದ್ದು ನಾವು ಹೋದ ವರ್ಷ ನಾವು ಕೂಡ ಇಲ್ಲಿಂದ ಜಿಲ್ಲಾದಿಂದ ಒಂದಿಷ್ಟು ಮಠಾಧೀಶರನ್ನು ಭಕ್ತರನ್ನ ಕರ್ಕೊಂಡು ಹೋಗಿ ಆ ಕಾರ್ಯಕ್ರಮವನ್ನು ನೆರವೇರಿಸಿ ಬಂದಿದ್ದೀವಿ. ಹೋದ ವರ್ಷ ಬಹುತೇಕ ಸಂಕ್ಷಿಪ್ತ ಆಯಿತು ಅಂತ ನಮಗೆಲ್ಲ ಅನ್ನಿಸ್ತದೆ. ಆದರೆ ಈ ವರ್ಷ ಅದನ್ನು ಇನ್ನೊಂದಿಷ್ಟು ವಿಸ್ತಾರವಾಗಿ ನಮ್ಮ ಕಲಬುರಗಿ ನಾಡಿಗೆ ನಮ್ಮನ್ನು ಗೌರವ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ಮಹಿಳಾ ಸಂಘಟನೆಯಿಂದ ನಮ್ಮ ದಿವ್ಯಕ್ಕ ಹಾಗರಿಗೆ ಅವರು ರಾಷ್ಟ್ರೀಯ ಮಹಿಳಾ ಉಪಾಧ್ಯಕ್ಷರಾಗಿದ್ದಾರೆ. ರವಿಯಣ್ಣ ಬಿರಾದರ್ ಅವರು ಜಿಲ್ಲಾಧ್ಯಕ್ಷರಾಗಿದ್ದಾರೆ. ಹೀಗೆ ಒಂದಿಷ್ಟು ರಾಜ್ಯಾಧ್ಯಕ್ಷರಾಗಿದ್ದಾರೆ. ಹೀಗೆ ಒಂದಿಷ್ಟು ಎಲ್ಲ ಸ್ಥಾನಮಾನಗಳನ್ನು ಕೊಟ್ಟು ಇನ್ನೂ ಭಾಳ ವಿಸ್ತಾರವಾಗಿರ್ತಕ್ಕಂಥ ಕಾರ್ಯಕ್ರಮ ಈ ವರ್ಷ ನಡೀತದೆ ಅನ್ನುವಂಥ ವಿಚಾರವನ್ನು ಹೇಳೋಕ್ಕೆ ಭಾಳ ಸಂತೋಷ ಅನ್ನಿಸ್ತದೆ. ಅಂಥ ವೀರಶೈವ ಧರ್ಮದ ಗೋತ್ರ ಪುರುಷನಾಗಿರ್ತಕ್ಕಂಥ ವೀರಭದ್ರೇಶ್ವರ ಜಯಂತಿ ದೆಹಲಿ ಮಟ್ಟದಲ್ಲಿ ಮಾಡೋದು ಅಂತಂದರೆ ಭಾಳ ಸರಳವಾಗಿರ್ತಕ್ಕಂಥ ಮಾತಲ್ಲ. ಅಂಥ ಒಂದು ಅಲ್ಲಿ ಭಾರತ ಭವನದೊಳಗೆ ಹೋದ ವರ್ಷ ಭಾಳ ಸಂಕ್ಷಿಪ್ತವಾಗಿದ್ದರೂ ಕೂಡ ಈ ವರ್ಷ ಭಾಳ ಅದ್ಧೂರಿಯಾಗಿ ಮಾಡಬೇಕನ್ನುವಂಥ ಸದುದ್ದೇಶದಿಂದ ನಮ್ಮ ಮಹಿಳಾ ರಾಷ್ಟ್ರೀಯ ಉಪಾಧ್ಯಕ್ಷರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ರವಿಯಣ್ಣ ಬಿರಾದರ್ ಅವರ ಇವರಿರುವರ ನೇತೃತ್ವದೊಳಗೆ ನಮ್ಮ ಕಲಬುರಗಿ ಭಾಗದಿಂದ ಕಲ್ಯಾಣ ಕರ್ನಾಟಕ ಭಾಗದಿಂದ ಸುಮಾರು 40ರಿಂದ 50 ಮಠಾಧೀಶರನ್ನು ಸ್ವತಃ ಅವ್ರ ಖರ್ಚಿನೊಳಗೆ ಕರ್ಕೊಂಡು ಹೋಗ್ಬೇಕನ್ನುವಂಥ ಮಾತನ್ನು ಈಗಾಗಲೇ ಆಗಿದೆ. ಜೊತೆಯಲ್ಲಿ 100 ಭಕ್ತರನ್ನು ತೆಗೆದುಕೊಂಡು ಹೋಗ್ಬೇಕನ್ನುವಂಥ ಮಾತನ್ನು ಕೂಡ ಈಗಾಗಲೇ ಅದು ನಿರ್ಧಾರ ಆಗಿದೆ. ಇದೇ ಬರುವಂಥ 13ನೇ ತಾರೀಕಿಗೆ ನಾವು ಕಲಬುರಗಿಯಿಂದ ಸುಮಾರು 50ರಿಂದ 60 ಜನ ಮಠಾಧೀಶರು 100 ಜನ ಭಕ್ತರು ಸೇರಿಕೊಂಡು ಹೋಗಿ ಆ ದೆಹಲಿ ಭಾರತ ಭವನದೊಳಗೆ ವೀರಭದ್ರೇಶ್ವರ ಜಯಂತಿಯನ್ನು ಭಾಳ ಅದ್ಧೂರಿಯಾಗಿ ಆಚರಣೆ ಮಾಡಬೇಕು ಅನ್ನುವಂಥ ಸಂಭ್ರಮದೊಳಗೆ ನಾವೆಲ್ಲ ಇದ್ದಿದ್ದೇವೆ. ಜೊತೆಯಲ್ಲಿ ಇನ್ನೊಂದು ಏನಂತ ತಿಳ್ಕೊಂಡು ಕೇಳಿದರೆ, ಇವತ್ತು ಎಲ್ಲ ಸಂತ ಶ್ರೇಷ್ಠರ ಜಯಂತಿಗಳನ್ನು ಸರ್ಕಾರ ಘೋಷಣೆ ಮಾಡಿ ಅದನ್ನು ಪ್ರತಿ ವರ್ಷವೂ ಕೂಡ ಆ ಒಂದೊಂದು ಮಿತಿಗೆ ಆಚರಣೆಯನ್ನು ಮಾಡ್ತದೆ. ಈ ನಾವು ರಾಜ್ಯ ಸರ್ಕಾರಕ್ಕಾಗಲಿ ಕೇಂದ್ರ ಸರ್ಕಾರಕ್ಕಾಗಲಿ ಒತ್ತಾಯ ಮಾಡೋದೇನು ಅಂತ ತಿಳ್ಕೊಂಡು ಕೇಳಿದರೆ, ಬಹಳ ಜನ ಕೋಟಿಯ ಮನೆದೇವನಾಗಿರ್ತಕ್ಕಂಥ ವೀರಭದ್ರ ಸ್ವಾಮಿಯ ಒಂದು ವರ್ಧಂತಿ ಮಹೋತ್ಸವವನ್ನು ಸರ್ಕಾರ ಘೋಷಣೆ ಮಾಡಿ ಬರುವ ವರ್ಷದ ಭಾದ್ರಪದ ಮಾಸದ ಪ್ರತಿ ಮಂಗಳವಾರ ಪ್ರಥಮ ವಾರದ ಮಂಗಳವಾರ ದಿವಸ ಅದು ಸರ್ಕಾರ ಆಚರಣೆ ಮಾಡಬೇಕನ್ನುವಂಥ ಒತ್ತಾಯವನ್ನು ಕೂಡ ನಾವು ದೆಹಲಿ ಮಟ್ಟದಲ್ಲಿ ತರಬೇಕನ್ನುವಂಥ ನಿರ್ಧಾರ ಕೂಡ ಆಗಿದೆ. ಜೊತೆಗೆ ಅಂತಂದರೆ ಈಗೇನು ಜನಗಣತಿ ನಡೆದದಲ್ಲ, ಆ ಜನಗಣತಿಯೊಳಗೆ ನಮ್ಮ ವೀರಶೈವ ಲಿಂಗಾಯತ ಧರ್ಮದೊಳಗೆ ಅನಂತ ಪಂಗಡಗಳಿದಾವೆ. ಅವೆಲ್ಲ ವೃತ್ತಿ ಆಧಾರ ಮೇಲೆ ಬಂದಿರತಕ್ಕಂಥ ಹೆಸರು ಅವು ಜಾತಿಯಾಗಿ ಕುಂತಿದ್ದಾವೆ. ಅವೆಲ್ಲವನ್ನು ಹೊಡೆದೋಡಿಸಿ ವೀರಶೈವ ಲಿಂಗಾಯತ ಅನ್ನುವಂಥ ಪದ ಒಂದೇ ಬರಬೇಕನ್ನುವಂಥದ್ದನ್ನು ನಾವು ಹಕ್ಕೊತ್ತಾಯ ಕೂಡ ಕೇಂದ್ರ ಸರ್ಕಾರಕ್ಕೆ ಮಾಡ್ತೇವೆ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಇದ್ದೇನೆ. ನಾವು 13ನೇ ತಾರೀಕು ಇಲ್ಲಿಂದ ಹೋಗಿ ಭಾಳ ವೈಭವದಿಂದ ಆ ಒಂದು ಕಾರ್ಯಕ್ರಮವನ್ನು ಮಾಡಿ ಬರ್ತೇವೆ. ನಿಮ್ಮೆಲ್ಲರ ಶುಭ ಹಾರೈಕೆ ಇರಲಿ ಅಂತ ತಿಳ್ಕೊಂಡು ಬಯಸ್ತೇವೆ.